ಹೇಗೋರು ಇವತ್ತು ನಮ್ಮ ಕೈಗೆ ಯಾರ್ದೋ ಬೇರೆಯವ್ರ ಫೋನ್ ಸಿಗ್ಬಿಟ್ಟಿತ್ತು, ಮತ್ತೆ ಅವರೇ ಬಂದು ಯಾವ ತರ ಇಸ್ಕೊಂಡು ಹೋದ್ರು ಅಂತ ನಿಮ್ಗೂ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಎಂಡ್ವರೆಗೂ ನೋಡಿ. ಲಾಕ್ ಓಪನ್ ಮಾಡಿ. ನಮಸ್ತೆ ನಾಗರಿಕರಿಗೆ ಅಸ್ಸಲಾಂ ಅಲೈಕುಂ. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾಗರ್. ಮತ್ತೆ ಇವತ್ತಿನ ಡೇ ಸ್ಟಾರ್ಟ್ ಆಗ್ತಿರೋದು ಮಧ್ಯಾಹ್ನದ 12ವರೆಗೆ ಎದ್ಬಿಟ್ಟು ಬೇಗ ಕೆಳಗಡೆ ಹೊರಟೆ. ಮತ್ತೆ ಫೈನಲಿ ಕೆಳಗಡೆ ಬಂದು ಟೈಮ್ ನೋಡ್ತಾ ಇದ್ರೆ ಟೈಮ್ ಅವಾಗ್ಲೇ 1:15 ಆಗೋಗೈತೆ ಗುರು. ಬೇಗ ಟಿಫನ್ ತಿನ್ಕೊಬಿಟ್ಟು ನಮಾಜಿಗೆ ಹೊರಟೆ. ಮತ್ತೆ ಫೈನಲಿ ಊಟದ ಟೈಮಲ್ಲಿ ತಿಂಡಿ ಮುಗಿಸ್ಕೊಬಿಟ್ಟು ಡೈರೆಕ್ಟ್ ಆಗಿ ಮಸೀದಿಗೆ ಬಂದ್ಬಿಟ್ಟು ನಮಾಜ್ ಎಲ್ಲ ಮುಗಿಸ್ಕೊಬಿಟ್ಟು ನಮ್ಮ ಹುಡುಗರಿಗೆಲ್ಲ ಮಾತಾಡ್ಸ್ಕೊಬಿಟ್ಟು ಡೈರೆಕ್ಟ್ ಆಗಿ ಮನೆ ಕಡೆ ಹೊರಟೆ. ಮತ್ತೆ ಮನೆಗೆದ್ದು ನೆಳ್ಕೊ ಬಂದು ಫ್ರೂಟ್ ಮಿಕ್ಸ್ ಕುಡ್ಸಿದ್ರು ಗುರು. ಯಾಕೆ ಹೇಳ್ರಿ, ಮನೆಗಿದ್ರೆ ಓಕೆ, ಆಚೆ ಬಂದ್ರೆ ಹೋಗಿ. ಯಾಕೆ ಹೇಳಿ, ತಲೆ ಮೇಲೆ ಐತೆ ಬಿಸಿಲು, ಜಾಸ್ತಿ ನೋಡ್ಬಾರ್ದು ಅದಕ್ಕೆ. ಮತ್ತೆ ಬರೇ ಫ್ರೂಟ್ ಮಿಕ್ಸ್ ಕುಡಿದ್ರೆ ಕೆಲಸ ಆಗಲ್ಲ ಅಂತ ನಮ್ ಯೂನುಸ್ ಬೈ ಹತ್ರ ಒಂದು ಪೆಪ್ಸಿ ಹತ್ತಕಬಿಟ್ಟು ಅವ್ರ ಹತ್ರನೇ ತಿನ್ಬಿಟ್ಟು ಮತ್ತೆ ಇಲ್ಲಿಂದ ಫೀಲ್ಡ್ ಕಡೆ ಹೊರಟೆ. ಫೈನಲಿ ಪಿಚ್ ಹತ್ರಕ್ಕೆ ಹೋಗೋಣ ಅನ್ನೋ ಟೈಮಲ್ಲಿ ನಮ್ ಶೇಖರ ಪಿಚ್ಗೆ ನೀರ್ ಬೇಕಿತ್ತು ಅಂತ ನನಗ್ ಕರ್ಕೊ ಬಂದ್ಬಿಟ್ಟು ಹರ್ಷಡ್ ತೊಟ್ಟಿನಾಗ ನೀರ್ ತುಂಬ್ಕೊಬಿಟ್ಟು ಇಲ್ಲಿಂದ ಡೈರೆಕ್ಟ್ ಮತ್ತೆ ಪಿಚ್ ಕಡೆ ಹೊರಟ್ವಿ. ಮತ್ತೆ ಪಿಚ್ಗೆ ನೀರ್ ಹಾಕಕ್ಕೆ ಹೆಂಗ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ಬಿಟ್ಟು ಬಾಟ್ಲಿಗಳನ್ನೇ ತಗೊಂಡ್ಬಿಟ್ಟು ಅದರಲ್ಲೇ ಕೊಯ್ದ್ಬಿಟ್ಟು ಅದರಲ್ಲೇ ನೀರ್ ಎಸೆದ್ಬಿಟ್ವಿ. ಮತ್ತೆ ಪಿಚ್ಗೆ ನೀರೆಲ್ಲ ಹಾಕ್ಬಿಟ್ಮೇಲೆ ಫೈನಲಿ ನಮ್ಮೂರಲ್ಲಿ ಟೂರ್ನಮೆಂಟ್ ಐತೆ ಗುರು. ಪಾರ್ಟಿಸಿಪೇಟ್ ಮಾಡೋಂಥವ್ರು ನನ್ನ ಸ್ಟೋರಿನಲ್ಲಿ ಬ್ಯಾನರ್ ಇದೆ, ನೋಡ್ಕೊಂಡು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತೆ ಪಿಚ್ ಹತ್ರದಿಂದ ಡೈರೆಕ್ಟ್ ಬಂದಿದ್ದೀವಿ ನಾವು ನಮ್ಮ ಯಲ್ಕೂರ್ನಲ್ಲಿರೋ ಮಾರಮ್ಮ ತಾಯಿ ಹತ್ರ ಗುರು. ಇಲ್ಲಿ ಬಂದ್ಬಿಟ್ಟು ನಾನು ಮತ್ತೆ ನಮ್ ಗುರು ಇವನ್ ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಊರ್ ಕಡೆ ಹೊರಟ್ವಿ. ಮತ್ತೆ ಗುರು ಸಹ ಊರಿಗೆ ಬಂದ್ಬಿಟ್ಟು ಮಸೀದಿ ಹತ್ರ ಡ್ರಾಪ್ ಆಗ್ಬಿಟ್ಟ. ಅದಕ್ಕೆ ನಾನು ಸಹ ಮಸೀದಿಗೆ ಬಂದ್ಬಿಟ್ಟು ನಮಾಜಿನೆಲ್ಲ ಮುಗಿಸ್ಕೊಬಿಟ್ಟು ಡೈರೆಕ್ಟ್ ಆಗಿ ಮನೆ ಕಡೆ ಹೊರಟೆ. ಅಂತೂ ನೈಟ್ ಯಾರ್ದು ಫೋನ್ ಸಿಗ್ಬಿಟ್ಟಿತ್ತು ಗುರು. ಪಾಪ ನಾವು ಒಬ್ಬರು ಫೋನ್ ಇಕ್ಕೋಬಾರ್ದು, ಯಾಕಂದ್ರೆ ನನ್ನ ಫೋನು ಸಹ ಕಳ್ದೋಗಿತ್ತು. ಪಾಪ ಯಾರೋ ಪುಣ್ಯಾತ್ಮ ಕೊಟ್ಟ. ಅದಕ್ಕೆ ನಾವು ಸಹ ಅವ್ರನ್ನ ಕರೆದ್ಬಿಟ್ಟು ಅವ್ರ ಕೈಯಲ್ಲಿ ಲಾಕ್ ಓಪನ್ ಮಾಡಿಸಿ ಅವ್ರು ಕೊಟ್ಟು ಕಳ್ಸಿದ್ವಿ.